ತುಚ್ಛೀಕರಣ ಮಾಡೋದು, ವಿಲನೈಸ್ ಮಾಡೋದು ಇದು ವ್ಯಾಪಕವಾಗಿ ಇದೆ. ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಎಗೇನ್ ನಾನು ಪಾಂಡಿತ್ಯ ಪ್ರದರ್ಶನ ಅಂತ ದಯವಿಟ್ಟು ತಿಳಿಬೇಡಿ. ಈಗ 150 ವರ್ಷ ಆರ್ಥಿಕ ಚಿಂತನೆಯನ್ನು ನೋಡಿದಾಗ ಎರಡು ಆರ್ಥಿಕ ಅಪ್ರೋಚಸ್ ಕಾಣುತ್ತೆ. ಒಂದು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ಕರಿತೇವೆ, ಅಂದರೆ ಉತ್ಪಾದನೆ ಮಾಡೋರಿಗೆ, ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋರಿಗೆ ಸಹಾಯ ಮಾಡುವಂಥದ್ದು. ಇನ್ನೊಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್, ಅಂದರೆ ಯಾರು ಖರೀದಿ ಮಾಡೋರಿದ್ದಾರಲ್ಲ, ಸಾಮಾನ್ಯ ಜನ, ಅವರಿಗೆ ನಾವು ಸಪೋರ್ಟ್ ಮಾಡುವಂಥದ್ದು. ಈಗ ಉತ್ಪಾದನೆ ಸೈಡ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತೀರಾ, ಸೊ ದಟ್ ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗಿ ಅವರೇನೋ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಸಪ್ಲೈ ಸೈಡ್ ಎಕನಾಮಿಕ್ಸ್, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಡಿಮ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಜನಗಳಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು. ಅದರಿಂದ ಎಕನಾಮಿಕ್ ಆಕ್ಟಿವಿಟಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಸ್ಪರ್ರಿಂಗ್ ಎಕನಾಮಿಕ್ ಆಕ್ಟಿವಿಟಿ ಬೈ ಪುಟಿಂಗ್ ಮೋರ್ ರಿಸೋರ್ಸಸ್ ಇನ್ ದಿ ಹ್ಯಾಂಡ್ಸ್ ಆಫ್ ದ ಕನ್ಸ್ಯೂಮರ್ಸ್. ಇದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಒಬ್ಬ ವ್ಯಕ್ತಿ ಕೈಗೆ ನಾವು ₹1 ಕೊಟ್ರೆ ಅದು ಕನಿಷ್ಠ 5 ಬಾರಿ ಮರುಬಳಕೆ ಆಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೇವೆ. ₹1 ನಾವು ಒಬ್ಬರ ಕೈಗೆ ಕೊಟ್ರೆ 5 ಟೈಮ್ಸ್ ಅದು ರೊಟೇಟ್ ಆಗುತ್ತೆ. ಅದರಿಂದನೇ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಹೇಗೆ ಅಂದ್ರೆ 5 ಟೈಮ್ಸ್ ಅದು ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಅದು ಪ್ರೊಡಕ್ಷನ್ಗೂ ಕೂಡ ಬೂಸ್ಟ್ ಆಗುತ್ತೆ. ನೀವು ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡದೆ ಬರೀ ಸಪ್ಲೈ ಸೈಡ್ ಅವ್ರಿಗೆ ನೀವು ಏನೇ ಸಪೋರ್ಟ್ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಬೇಕು, ಡಿಮ್ಯಾಂಡ್ ಇರಬೇಕು. ಸೊ ಹಾಗಾಗಿ ಈ ಸಬ್ಸಿಡಿ ಅಂತ ನಾವೇನ್ ಕರಿತೇವೆ, ಅದನ್ನ ನಾವು ಯಾರು ಬಾಟಮ್ ಆಫ್ ದ ಪಿರಮಿಡ್ ಇದ್ದಾರೆ ಸೊಸೈಟಿಯಲ್ಲಿ, ಯಾರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದುಡಿಮೆ ಮಾಡಿದ್ರೂ ಕೂಡ ಜೀವನ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಳೀಲಿಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಅವರ ಕೈಗೆ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ನಾಳೆ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೇವಿಂಗ್ ಕೆಪಾಸಿಟಿ ಇಲ್ಲ. ನಾವು ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅಕೌಂಟ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಅವ್ರು ಖರ್ಚು ಮಾಡಲೇಬೇಕು. ಪ್ರತಿಯೊಂದು ದುಡ್ಡು ಕೂಡ ಇಟ್ ಕಮ್ಸ್ ಬ್ಯಾಕ್ ಇನ್ ಟು ದ ಎಕಾನಮಿ. ಸೊ ನಾವು ಅವ್ರ ಕೈಗೆ ಕೊಡ್ತಾ ಇರೋದು ಎಕನಾಮಿಕ್ ಆಕ್ಟಿವಿಟಿಯನ್ನ ಮತ್ತೆ ಸ್ಟ್ರೆಂಥನ್ ಮಾಡುತ್ತೆ, ಸ್ಪರ್ ಮಾಡುತ್ತೆ. ಅದರಿಂದ ಎಕಾನಮಿ ಸಸ್ಟೈನ್ ಆಗುತ್ತೆ. ಸೊ ಇದು ಹಳೆಯದು, 100 ವರ್ಷ ಹಿಂದೆ ಕೇನ್ಸಿಯನ್ ಎಕನಾಮಿಕ್ಸ್. ಇದು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಡಿಪ್ರೆಷನ್ ಆಗಿದೆ ಆ ಎಲ್ಲಾ ದೇಶಗಳು ಕೂಡ ಈ ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡಿ ಅದರ ಮುಖಾಂತರ ಡಿಪ್ರೆಷನ್ ಇಂದ ಹೊರಗೆ ಬಂದಿದ್ದಾರೆ. ಸೊ ಇಟ್ ಈಸ್ ಎ ಶೂರ್ ಶಾರ್ಟ್ ಎಕನಾಮಿಕ್ ಅಪ್ರೋಚ್ ಫಾರ್ ಎಕನಾಮಿಕ್ ಗ್ರೋತ್. ಸೊ ನಾವು ಮಾಡ್ತಾ ಇರೋದನ್ನ ದಯವಿಟ್ಟು ಪಾರ್ಟ್ ಆಫ್ ಇಟ್ ಸಬ್ಸಿಡಿ ಅಂತ ಕರೀರಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಹೋಲಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳುವಾಗ ಇಟ್ ಈಸ್ ಬಡವರ ಕೈಗೆ ದುಡ್ಡು ಕೊಟ್ರೆ ಅದು ನೇರವಾಗಿ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ, ಮಾರ್ಕೆಟ್ ಆಕ್ಟಿವಿಟಿ ಬೆಳೆಯುತ್ತೆ. ಮಾರ್ಕೆಟ್ ಆಕ್ಟಿವಿಟಿ ಜಾಸ್ತಿ ಆದ್ರೆ ಎಕಾನಮಿ ತಾನಾಗಿ ವೃದ್ಧಿ ಆಗುತ್ತೆ. ಎಕನಾಮಿಕ್ ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋರು ಬಂದೇ ಬರ್ತಾರೆ. ನೀವು ಉದ್ಯಮಿಗಳಿಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ಟು ಅವ್ರು ಸೇವಿಂಗ್ ಮಾಡಿದ್ರೆ ಎಲ್ಲಿ ಡಿಮ್ಯಾಂಡ್ ಇಲ್ಲದೆ ಇದ್ರೆ ಅವ್ರು ರೀಇನ್ವೆಸ್ಟ್ ಮಾಡ್ತಾರಾ, ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರ? ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕಾದ್ರೆ ಡಿಮ್ಯಾಂಡ್ ಇರಬೇಕಲ್ಲ ಫಸ್ಟ್. ಸೊ ಡಿಮ್ಯಾಂಡ್ ಇದ್ದಿದ್ದ ಕಡೆ ಆಟೋಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ದಿಸ್ ಇಸ್ ಅವರ್ ಅಪ್ರೋಚ್. ನಾನು ಸುರೇಶ್ ಕುಮಾರ್